ಅಮೆರಿಕಾದಲ್ಲಿ ಎಐ ಅಂದ್ರೆ ಅಮೆರಿका प्लस इंडिया। एआई का मतलब है आर्टिफिशियल इंटेलिजेंस, लेकिन मैं मानता हूं कि एआई का मतलब है अमेरिकन इंडियन। ಇಂಡೋನೇಷ್ಯಾದಲ್ಲಿ 2+6 = 8 ಗಣಿತ, 26, 2 और 6, 2 + 6 = ಆಸ್ಟ್ರೇಲಿಯಾದಲ್ಲಿ 1+1 = 11 ಸಮೀಕರಣ। जैसे आपने सही कहा, एक के पास एक है तो 2 होता है, लेकिन एक के साथ एक होता है तो 11 हो जाता है। और सच्चे अर्थ में आज भारत और ऑस्ट्रेलिया साथ साथ है, इसलिए 1 एक के बगल में 1 2 नहीं हो रहा, एक के बगल में 1 11 हो रहा है। ಹೌದು, ಪ್ರಧಾನಿ ಮೋದಿಯವರ ವಿದೇಶಿ ಪ್ರವಾಸದ ಇತ್ತೀಚಿನ ಭಾಷಣಗಳು ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಮತ್ತು ತೀವ್ರ ವಿಮರ್ಶೆಗೆ ಕಾರಣವಾಗಿವೆ। ಉಭಯ ದೇಶಗಳ ಬಾಂಧವ್ಯವನ್ನ ಸರಳವಾಗಿ ಬಿಂಬಿಸುವಂತಹ ಅವರ ಈ ಶೈಲಿಯನ್ನ ಬೆಂಬಲಿಗರು ಚಾಣಾಕ್ಷ ರಾಜತಾಂತ್ರಿಕತೆ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ। ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖವೂ ಇದೆ। ಸಾರ್ವಜನಿಕ ವಲಯ ಹಾಗೂ ರಾಜತಾಂತ್ರಿಕ ತಜ್ಞರಲ್ಲಿ ಇದು ತೀವ್ರ ಅಸಮಾಧಾನ ಮೂಡಿಸಿದೆ। ಜಾಗತಿಕ ವೇದಿಕೆಗಳಲ್ಲಿ ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆಯಂತಹ ಗಂಭೀರ ಒಪ್ಪಂದಗಳ ಚರ್ಚೆ ನಡೆಯಬೇಕಾದಾಗ ಪ್ರಧಾನಿಯವರು ಇಂತಹ ಮಕ್ಕಳಾಟಿಕೆಯ ಪ್ರಾಸಬದ್ಧ ಪದಗಳು ಮತ್ತು ಗಣಿತದ ಸೂತ್ರಗಳ ಮೊರೆ ಹೋಗ್ತಾ ಇರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸ್ಯದ ವಸ್ತುವಾಗ್ತಾ ಇದೆ ಅನ್ನೋದು ಟೀಕಾಕಾರರ ವಾದ। ಒಂದೆಡೆ ನಮ್ಮ ಭಾರತೀಯ ಪಾಸ್ಪೋರ್ಟ್ ಜಾಗತಿಕ ಶ್ರೇಯಾಂಕದಲ್ಲಿ ಕೆಳಮಟ್ಟಕ್ಕೆ ಕುಸಿತಾ ಇದೆ। ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಲಕ್ಷಾಂತರ ಭಾರತೀಯರು ತಮ್ಮ ಕೆಲಸಗಳನ್ನ ಕಳೆದುಕೊಂಡು ಗುಂಪು ಗುಂಪಾಗಿ ದೇಶಕ್ಕೆ ಮರಳ್ತಾ ಇದ್ದಾರೆ। ಆರ್ಥಿಕ ವಿದ್ಯಮಾನ, ಇಂಧನ ಬಿಕ್ಕಟ್ಟುಗಳು ದೇಶವನ್ನ ಕಾಡ್ತಾ ಇದೆ। ಇಂತಹ ನೈಜ ಸವಾಲುಗಳ ನಡುವೆ ಕೇವಲ ಇಮೇಜ್ ಬಿಲ್ಡಿಂಗ್ಗಾಗಿ ವಿದೇಶಗಳಲ್ಲಿ ಇಂತಹ ಬಾಲಿಶ ಒಣ ಪ್ರಚಾರದ ಭಾಷಣಗಳನ್ನ ಮಾಡಲಾಗ್ತಾ ಇದೆಯಾ ಮತ್ತು ಇದು ಜಾಗತಿಕ ವೇದಿಕೆಯಲ್ಲಿ ಭಾರತದ ಘನತೆಗೆ ಧಕ್ಕೆ ತರುತ್ತದೆಯಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ। ಸರಳಗೊಳಿಸಿ ಕನೆಕ್ಟ್ ಮಾಡುವಂತಹ ಪ್ರಧಾನಿಯವರ ಈ ಶೈಲಿ ನಿಮಗಿಷ್ಟಾನಾ ಅಥವಾ ಪರಿಸ್ಥಿತಿಯ ಗಂಭೀರತೆ ಅರಿತು ಪ್ರಬುದ್ಧತೆಯಿಂದ ಇರಬೇಕಾಗಿತ್ತಾ ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ। ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ।